ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಥರ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾವ ಥರ ಹೇಗೆ ಹೋಗುತ್ತೆ ಅಂತ. ಸೊ ಬನ್ನಿ ಇವತ್ತೇನು ಮಾಡಿದೆ ಅಂತ ತೋರಿಸ್ತೀನಿ. ಪೂಜೆ ಮಾಡಿದ್ದೀನಿ, ಅಂದರೆ ಡೈಲಿ ಮಾಡ್ತೀನಿ, ಈಗ ಸ್ಪೆಷಲಾಗಿ ಮಾಡಿದ್ದೀನಿ ಸ್ವಲ್ಪ. ಹೆಂಗೆ ಸ್ಟಾರ್ಟ್ ಮಾಡೋದು ದಿಸ್ ಇಯರ್ ಅಳ್ಕೊತಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಯಾಕಂದರೆ ಹಲ್ ಪೇನ್ಸ್ ಸಿಕ್ಕಾಪಟ್ಟೆ ಇತ್ತು. ಸೊ ಹಂಗಾಗಿ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಇಬ್ಬರು. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಮನೆ ಹತ್ರ ಇರೋ ಶಿವನ ದೇವಸ್ಥಾನ. ಸೊ ಅಲ್ಲಿ ಲಕ್ಷ್ಮೀ ಪೂಜೆ ಏನೋ ಮಾಡ್ತಾಯಿದ್ರು. ಸೊ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಸಾಯಿಬಾಬಾ ದೇವಸ್ಥಾನ ಗುರುವಾರ ಆಗಿತ್ತಲ್ವ. ಸೊ ಹಂಗಾಗಿ ರಾಘವೇಂದ್ರ ಟೆಂಪಲ್ ಅಥವಾ ಸಾಯಿಬಾಬಾ ಹೋಗೋಣ ಅಂದ್ಕೊಂಡ್ವಿ. ಕ್ಲೋಸ್ ಆಗುತ್ತೆ ಅಂದ್ಕೊಂಡ್ರು. ಆಲ್ಮೋಸ್ಟ್ 12 ನಿಯರ್ ಇತ್ತು ಟೈಮಿಂಗ್ಸು. ಹಂಗಾಗಿ ಬಟ್ ದೇವ್ರ ದಯಿಂದ ಓಪನ್ ಆಗಿತ್ತು. ಆ್ಯಂಡ್ ಕ್ರೌಡ್ ಕೂಡ ಇತ್ತು ದೇವಸ್ಥಾನದಲ್ಲಿ. ಹೆಂಗೆ ಮಾಡ್ತೀಯಾ? ಬಟ್ ಒಳ್ಳೆ ಪೂಜೆ ಕೂಡ ಆಯಿತು, ಚೆನ್ನಾಗಾಯಿತು. ಅಲ್ಲಿ ಗುರುವಾರ ಅಲ್ವಾ. ಹಿಂಗೆ ಬೇರೆ ಜಾಗ ಇಲ್ವಾ? ಅಲ್ಲೇನಕ್ಕೆ ಹೋಗಿದೀಯಾ? ಹಾಂ ಹಾಂ. ಯಾಕೆ ಇಲ್ಲಿ ಕೆಳಗಡೆ ಮಂಚ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಲೀಜು ಮಾಡಿದ್ಯಲ್ಲ ಚರಿ. ಏನು ಬೀಳು ಬೀಳು. ಹೋಯ್ತು, ಕೆಳಗೆ ಸಿಕ್ಕುವಂಥದ್ದು ಬರಲ್ಲ ಅದು. ನಿನಗೆ ಗೊತ್ತು, ನನಗೇನು ಗೊತ್ತು. ಬಾಯ್. ಸರಿಮಾ, ಫೋಟೋ ಹೊಡಿಯೋದಾ? ಅಲ್ಲ, ಬೀನ್ಸ್ ಅಷ್ಟು ಉದ್ದ ಹೆಚ್ಚಾಗ್ತಾರಾ? ಅಷ್ಟಿಷ್ಟು ಉದ್ದ ಅಲ್ಲಿ ನೋಡಲ್ಲಿ, ಒಂದರಲ್ಲಿ 2 ಭಾಗ. ಸರಿಮಾ, ನಾನು ಹೆಚ್ಕೋತೀನಿ, ಸುಮ್ಮನೆ ಬಿಟ್ಬಿಡು. ಇವನ್ ತೆಗಿಬಾ. ಬಟಾಣಿ ಉದುರಿಸ್ಬಾ ನೀನು. ಓಯ್, ಬಟಾಣಿ ತೆಗಿಬಾ. ಗುಡ್ ಗರ್ಲ್ ಅಲ್ವಾ? ಪ್ಲೀಸ್. ಸರಿ. ಇದು ಸೆಕೆಂಡ್ ಡೇ. ನನ್ನ ಕಸಿನ್ಸ್ ಎಲ್ಲ ಊರಿಂದ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೆ ಸ್ಪೆಷಲಾಗಿ ಸೋಯಾ ಚಂಕ್ಸ್ದು ಪಲಾವ್ ಮಾಡೋಣ ಅಂತ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಸಖತ್ತಾಗಿ ಬಂತು, ಚೆನ್ನಾಗಿ ಬಂತು. ಅವ್ರ ಜೊತೆ ಮಾತಾಡ್ತಾ ಹರಟೆ ಹೊಡ್ತಾ. ಆ್ಯಂಡ್ ಅಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಆಗಿತ್ತು, ಬಟ್ ಅರ್ಜೆಂಟ್ ಕೆಲಸ ಅಂತ ಅವರು ಹೊರಟೋದ್ರು. ಚರಿ ಅವ್ರ ಜೊತೆ ಆಟ ಆಡ್ತಾ ಇದ್ದೆ. ನಾನು ಹೊಡಿತೀನಿ. ನಾನು ಮುಖ ತೊಳೆದ ಸ್ನಾನ ಮಾಡಲ್ಲ ಗಬ್ಬಿ. ನಾನು ನನ್ನ ಮಗಳು ಸ್ನಾನ ಮಾಡಲ್ಲ ಅಲ್ಲೇನಪ್ಪ. ಗೂಗಲ್ ಯಾರು ಮಾಡಿಸಿದ ಮಗಳೇ ನಿಂಗೆ ಸ್ನಾನ? ನಿಖಿತಾ ಹತ್ರ ಹೋಗು. ನಿಖಿತಾ ಹತ್ರ, ಅಕ್ಕ ಹತ್ರ ಹೋಗು. ಯಾಕೋ ನಮ್ಮ ಮನೆಗೆ ಯಾವುದೇ ನೀವು ಪ್ರಾಡಕ್ಟ್ ಬಂದರೂ ಅದನ್ನ ಅಜ್ಜಿಗೆ ಫಸ್ಟ್ ವಿಡಿಯೋ ಕಾಲಲ್ಲಿ ತೋರಿಸ್ಬೇಕು, ಅಥವಾ ಎದುರುಗಡೆ ಇದ್ರೆ ಅವ್ರಿಗೆ ತೋರಿಸ್ಬೇಕು. ಪೇಂಟಿಂಗ್ ಐತೆ ನೋಡು, ಅಪ್ಪಂಗೆ ಮಾಡು. ಒಂದು ನಿಮಿಷ ವೆಯ್ಟ್ ಮಾಡಿ. ನಿಖಿತಾ ಹಾಸ್ಟೆಲ್ ಇರೋದ್ರಿಂದ ಸೊ ಅವಳು ಬರ್ತಡೇಗೆ ಬರೋಕ್ಕಾಗಿರಲಿಲ್ಲ ಅವಳಿಗೆ. ಸೊ ರೀಸನ್ ಬರ್ತ್ಡೇ ಗಿಫ್ಟ್ ಅಂತ ಇದನ್ನು ಚರಿಗೆ ಕೊಟ್ಟೋಗಿದ್ದಾಳೆ. ಬಟ್ ಚರಿ ಇದನ್ನು ಫುಲ್ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಆಫ್ಟರ್ ದಟ್ ಕೇಳ್ತಾ ಇದ್ಲು ಬೇಕು ಅಂತ. ಮೇಕಪ್ ಸೆಟ್ ಯಾರು ಮಾಡಿದ್ರು?
ಅವರೇ ತಡಿಯ ಮುಟ್ಬಾರ್ದೆಲ್ಲ ಇದಿಲ್ಲಿಡು. ಇದು ತೋರಿಸ್ಬೇಕಲ್ಲ ಫಸ್ಟ್ ಬೇಬಿಜಿಗೆ. ಹಾ ಇವತ್ತು ಇದೊಂದು ಆಮೇಲೆ ಪೇಂಟ್ದು ಬಾಕ್ಸ್. ಏನು ಏನ್ ತಂದ್ರು ಅವರು? ಗಿಫ್ಟ್ ಯಾವಾಗ? ಏ ಅಕ್ಕ ನಿಖಿತ ಅಕ್ಕ ಅನ್ಬೇಕು. ಏನ್ ತಂದು ಕೊಟ್ರು? ಏನ್ ಕೊಟ್ಟಿದ್ದು ಹೇಳು ಹೋಗ್ಲಿ. ನಾನು ತೆಗೆದು ಕೊಡ್ತೀನಿ ಹೇಳು. ಎಲ್ಲಿದೆ ಹೇಳು. ಯಾರಿಟ್ಟಿದಾರಲ್ಲಿ? ಅಪ್ಪ ಚಿಕ್ಕಿದನಾ? ಯಾರು ತಂದಿದ್ದು? ನಿಖಿತ ಅಕ್ಕ ಅನ್ನೆ ಮುಂದೆ. ಕಬ್ಬನ್ ಪಾರ್ಕ್ ವಿಡಿಯೋ ನೋಡಿದ್ರಲ್ಲ, ಅದ್ರ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. 2 ಪಾರ್ಟ್ ಅಂದ್ಕೊಳ್ಳಿ, ಯಾಕಂದರೆ ಅಲ್ಲಿ ಆ್ಯಡ್ ಮಾಡಿದರೆ 30+ ಮಿನಿಟ್ಸ್ ಆಗುತ್ತೆ ಅಂತ. ಸೊ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೂಲು ಮಾರ್ಕೆಟಲ್ಲಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅನ್ನೋದಷ್ಟೇ ಈ ವಿಡಿಯೋದಲ್ಲಿ ಇರುತ್ತೆ. ಶಾಪಿಂಗ್ ಅಂತ ಹೋದವರು, ಬಟ್ ಅಲ್ಲಿ ಫುಡ್ ಮಾರ್ಕೆಟ್ ನೋಡಿಬಿಟ್ಟು, ಫುಡ್ ಕೌಂಟರ್ ನೋಡಿಬಿಟ್ಟು ನಾವು ಶಾಪಿಂಗ್ ಮಾಡೋದು ನೋಡ್ಬಿಟ್ಟು ಬರೀ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ವಿಡಿಯೋ ಎಲ್ಲ ಇಲ್ಲಿದೆ, ಹೋಗಿ ಚೆಕ್ ಮಾಡಿ. ಬಾ ಚಾರಿ. ಹಾಯ್ ಚಾರಿಮಾ. ಈ ಕಡೆ ಹೋಗೋಣ ಬಾ. ಅಲ್ಲಿರೋದು ಟ್ರೀ. ಸರಿಮಾ ಸರಿಮಾ. ಒಳಗಡೆ ಹೋಗೋಣ. ಮುಟ್ಬಾರ್ದು, ಡೋಂಟ್ ಟಚ್. ಬಾ. ಏನಂತ? ಐಸ್ ಕ್ರೀಮ್ ಅಂತೆ. ಐಸ್ ಕ್ರೀಮ್ ಬೇಡ. ಸಮೋಸ ತಿಂತೀಯಾ? ಸಮೋಸ ತಿನ್ನಿಲ್ಲ ಅಂದರೆ ಚಾ ಕುಡಿ. ಚಾ ಚಳಿ ಐತೆ. ಚಾ ಇಲ್ಲಿ ಚಾಕ್ಲೇಟು. ಚಾಕ್ಲೇಟ್ ಅಲ್ಲ ಅದು. ಹಾಂ ಮೆಹಂದಿನ ನಂಗೆ ಗೊತ್ತಾಗಲಿಲ್ಲ. ಇದೆ ಇದೆ ಓಟ್ಸ್ ಇದೆ. ಪಾಸ್ತಾನು ಐತೆ ಮಗನೇ ನಿಂದು? ಹಾಂ ಆಯಿಲ್ ಇಲ್ಲ. ಆಯಿಲ್ ತಗೋ. ಕಡಲೆ ಬೀಜ ಬೇಡ ಬೇಡ. ನಂಗೆ ಕೊಕೊನಟ್, ನಂಗೆ ಫ್ಲೇವರ್ ಇಷ್ಟ ಆಗಲ್ಲ. ಬಾ. ಬೇಡ ಬೇಡ. ಹೆಸರೇನಾದ್ರದ್ದು?
ಶಾವಿಗೆಲ್ಲಿ ಮಾಡಿರೋದು ಒಟ್ಟಿನಲ್ಲಿ ಚೆನ್ನಾಗಿದೆ, ತಿನ್ನೋಣ ಬಾ. ಸರಿ ಮನೆಗೆ ಹೋಗಿ ಓಪನ್ ಮಾಡೋಣ. ಇರೋ ಅಪ್ಪ ಅಲ್ಲಿ ಏನೋ ತರಕ್ಕೆ ಹೋಗೋದು. ಮೇಯ್ನಾಗಿ ಏನಂದರೆ ಫುಡ್ ಮಾತ್ರ ಸಖತ್ತಾಗಿತ್ತು ಅಲ್ಲಿ. ನಮ್ಗೆ ಬೇಕಾಗಿರೋ ಐಟಮ್ಸ್ ಡೆಸರ್ಟ್ ಇಂತ್ರ ಹಿಡ್ದು ಸ್ಟಾರ್ಟರ್ಸು, ರೈಸ್ ಐಟಮ್ಸು, ರೋಟಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ನಮ್ಗೆ ರೈಸ್ ಐಟಮ್ಸ್ ಇಷ್ಟ ಆಗಲಿಲ್ಲ. ಬಟ್ ಅದರ್ವೈಸ್ ಬೇರೆ ಐಟಮ್ಸ್ ಎಲ್ಲ ಸಖತ್ತಾಗಿ ರುಚಿ ಟೇಸ್ಟ್ ಹಾಗೆ ಇತ್ತು, ಚೆನ್ನಾಗಿತ್ತು. ನೀವು ಹೋದರೆ ಟ್ರೈ ಮಾಡಿ. ಇದು ಎಲ್ಲಿರೋದು ಅಂದರೆ ಗ್ರಾಸರಿ ಐಟಮ್ಸ್ ತೊಗೋತೀವಲ್ಲ ಲೂಲು ಮಾರ್ಕೆಟಲ್ಲಿ, ಅದ್ರ ಹಿಂದ್ಗಡೆ ಬ್ಯಾಕಲ್ಲಿದೆ, ಗೊತ್ತಾಗೋದಿಲ್ಲ. ಯಾಕಂದರೆ ಎಷ್ಟೊಂದು ಸರ್ತಿ ನಾವು ಹೋಗಿ ಬಂದು ಮಾಡಿದ್ದೀವಿ, ಮೇಲ್ಗಡೆ ಗೇಮ್ ಸೆಕ್ಷನಲ್ಲಿ ಹೋಗಿರ್ತೀವಿ ಅಥವಾ ಆಚೆ ಎಲ್ಲೋ ಬಟ್ಟೆ ಶಾಪಿಂಗ್ ಅದಿದು ಅಂತ ಮಾಡ್ತಿರ್ತೀವಿ. ಬಿಟ್ಟರೆ ಇದು ಗೊತ್ತೇ ಆಗೋಲ್ಲ. ನಮ್ಗೆ ಗ್ರಾಸರಿ ಶಾಪಿಂಗ್ ಹಿಂದೆಗಡೆ ಇರೋದು ನಾವು ಗೊತ್ತೇ ಆಗೋಲ್ಲ. ಬಟ್ ರುಚಿ ಮಾತ್ರ ಸಖತ್ತಾಗೈತೆ. ಒಟ್ಟಿನಲ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ತಿನ್ನು. ಏನು ಮಕ್ಕೋಬೇಕು? ಯಾರಿಗೆ? ಐಬ್ರೋ ಮಾಡ್ತಾರಂತೆ. ನಿನ್ನ ರೆಕಾರ್ಡೇ ಆಗಲ್ಲ ಹಂಗೆ. ಅವ್ರು ಬಂದು ಕಾಪಿ ಕೊಡ್ತಾರ ನನ್ನ ಕೆನ್ನೆಗೆ? ಹಾಂ, ಐಬ್ರೋ ಹಂಗೆ ಮಾಡ್ತಾರೆ. रुको जरा सबर करो. ನೀವು ನೋವು ಮಾಡ್ತೀರಾ ನನಗೆ? ತುಂಬ ನೋವು ಮಾಡ್ತೀರಾ? ಪ್ಲೀಸ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸ್ವಲ್ಪ ನಿಮಗೆ ಬೆಳಕು ಕಾಣಬೇಕಲ್ವ? ಮಾಡಿ ಇವಾಗ. ದಿಸ್ ಇಸ್ ದ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು.